ಇವತ್ತಿನ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದಂತ ನಮ್ಮ ನೆಚ್ಚಿನ ರಾಜ್ಯದ ರಾಜ್ಯಾಧ್ಯಕ್ಷರು ಆದಂತ ನಮ್ಮ ವಿಜೇಂದ್ರ ಸರ್ ಅವರೇ ಹಾಗೂ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂತ NS ಹೆಗಡೆ ಸರ್ ಅವರೇ, ನಮ್ಮ ನಿಕಟಪೂರ್ವ ರಾಜ್ಯದ ಅಧ್ಯಕ್ಷರು ಮಾಜಿ ಸಂಸದರು ಆತ್ಮೀಯರಾದಂತ ನಳಿನ್ ಕುಮಾರ್ ಕಟೀಲ್ ಸರ್ ಅವರೇ, ಈಗಾಗಲೇ ನಮ್ಮನ್ನ ಉದ್ದೇಶಿಸಿ ಮಾತಾಡಿ ಹೋಗಿರುವಂತಹ ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಹಾಲಿ ಉಡುಪಿಯ ಸಂಸದರಾದಂತಹ ಹಿರಿಯರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೀತಂ ಗೌಡರವರೇ, MLC ಅವರು ಆದಂತ ನಮ್ಮ ರವಿ ಅಣ್ಣರವರೇ, ತಮ್ಮೇಶ್ ಅಣ್ಣರವರೇ, ನಮ್ಮ ಹಿಂದಿನ ಮಾಜಿ ಸಚಿವರು ಹಿರಿಯರು ಆದಂತಹ ಶಿವಾನಂದ ಅಣ್ಣರವರೇ, ವೇದಿಕೆಯಲ್ಲಿರುವಂತಹ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳೇ, ಹಾಲಿ ಶಾಸಕರುಗಳೇ ಇರುವಂತಹ ಎಲ್ಲ ರಾಜ್ಯದ ಪದಾಧಿಕಾರಿಗಳೇ, ಶರಣ ಅಣ್ಣರವರೇ, ಬಂದಿರುವಂತಹ ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ದೂರ ದೂರದಿಂದ ಬಂದಿರುವಂತಹ ಎಲ್ಲ ಮೋರ್ಚಾದ ಎಲ್ಲ ಮಂಡಲದ ಗೌರವಾನ್ವಿತ ಅಧ್ಯಕ್ಷರೇ, ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ಉಪಸ್ಥಿತರಿರುವಂತಹ ಮಾಧ್ಯಮದ ಮಿತ್ರರೇ, ಟಿವಿ ಮಾಧ್ಯಮದವರೇ, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಯಲ್ಲಾಪುರದಲ್ಲಿ ಜನಾಕ್ರೋಶ ಯಾತ್ರೆ ಈಗಾಗಲೇ ನಮ್ಮ ಆರಂಭವಾಗಿ ವೇದಿಕೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಈ ಒಂದು ಬೆಲೆ ಏರಿಕೆಯ ಉದ್ದೇಶಿಸಿ ಮಾತಾಡಿರುವಂತಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅಣ್ಣನವರು ಬಹಳಷ್ಟು ನಿಮ್ಗೆ ಉದ್ದೇಶಿಸಿ ಇವತ್ತು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ದಿವಸದಿಂದ ಇವತ್ತು ತನಕ ಇವತ್ತು ಬಡವರ ಕಣ್ಣೀರಿನಲ್ಲಿ ಅವರು ಕೈ ತೊಳಿತಾ ಇದ್ದಾರೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳಿ ಇವತ್ತು ಕೊಟ್ಟಿರುವಂತಹ ಏನು ಭರವಸೆಗಳು, ಕೊಟ್ಟಿರುವಂತಹ ಏನು ಈ ಕಡೆಯಿಂದ 10 ಲಕ್ಷಕ್ಕೆ 10,000 15,000ಕ್ಕೆ ಒಂದು ಮಷೀನ್ ಅನ್ನು ಇಟ್ಬಿಟ್ಟು ಎಲ್ಲಾ ಇಲಾಖೆಯನ್ನು ಖಾಲಿ ಮಾಡಿ ರಾಜ್ಯದ ಬೊಕ್ಕಸ ಇವತ್ತು ಕೆಳಗಾಗ್ತಾ ಇದ್ದಾರೆ, ಮತ್ತೆ ಲೂಟಿಯಲ್ಲಿ ಪ್ರಾರಂಭಿಸಿದ್ದಾರೆ. ಬಂಧುಗಳೇ, ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರಿ ಅಂತ ಅನಿಸ್ತಾ ಇದೆ. ಬಹಳ ಒಂದು ಆಕ್ರೋಶ ಇರಬೇಕು ನಿಮ್ಗೆ. ನಾನು ಇವತ್ತು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ದೂರದಿಂದ ನೀವು ಬಂದಿದ್ದೀರಿ. ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ, ಅವರು ದಿನಾಲೂ ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ನಿನ್ನೆ ಚಿಕ್ಕಮಗಳೂರಿನಲ್ಲಿದ್ರು, ಇವತ್ತು ಬೆಳಿಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಾಲೆಂಜ್ ಇದೆ ಅಂತ ನೋಡಿ ಮುಂದಿನ ದಿವಸದಲ್ಲಿ ರಾಜ್ಯದ ಇಡೀ ಉದ್ದಗಲಕ್ಕೂ ಅವರು ತಿರುಗಾಡ್ತಾರೆ. ಹಿಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಹಿರಿಯರು, ಹುಟ್ಟು ಹೋರಾಟಗಾರರು ಇರುವಂತ ನಮ್ಮ ಯಡಿಯೂರಪ್ಪಜಿಯವರನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕು. ಅವರ ಪಾದಗಳಿಗೆ ನಾವು ನಮಸ್ಕಾರಗಳನ್ನು ಮಾಡಬೇಕು. ಯಾಕಂದ್ರೆ ಭಾಗ್ಯ ಲಕ್ಷ್ಮಿ ಯೋಜನೆ ಅವಾಗ ಸೈಕಲ್ ಅನ್ನು ತಂದಿರುವಂತ ಏಕೈಕ ನಮ್ಮ ಅವಾಗಿನ ಮುಖ್ಯಮಂತ್ರಿ ಅಂದ್ರೆ ಅವರು ಯಡಿಯೂರಪ್ಪಜಿಯವರು ಅಂತ ಹೇಳಿಕೆ ನಾವು ಇವತ್ತು ಇಷ್ಟಪಡ್ತಾ ಇದ್ದೇವೆ. ಬಂಧುಗಳೇ, ಬಹಳಷ್ಟು ವಿಚಾರ ಮಾಡಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ಮಹಿಳೆಯರ ವಿಚಾರ ಮಾಡಬೇಕು. ಇವತ್ತು ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ, ಇವತ್ತು ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಕಣ್ಮುಚ್ಚಿ ಕೂತ್ಕೊಂಡು ಪೊಲೀಸರ ಒಂದು ಏಟನ್ನು ನಮ್ಮ ಕಾರ್ಯಕರ್ತರು ಇವತ್ತು ಅನುಭವಿಸಬೇಕಾಗಿದೆ. ಯಾವುದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವರನ್ನು ಎತ್ತರಣೆ ಮಾಡಿಕೊಂಡು ಹೊಡೆಯುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೇನೆ, ಕಾಯ್ದಿರಿ. ಇನ್ನು ಮುಂದೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರುತ್ತೆ, ಬರುದಿಲ್ವಾ? ಮತ್ತೆ ಕೇಳ್ತಾ ಇದ್ದೀರಿ, ವಿಜೇಂದ್ರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲ, ಬರಬೇಕಾ ಬರಬಾರ್ದ? ಮತ್ತೆ ಅವಧಿ ಇರ್ಬೇಕಲ್ಲ. ನೀವೆಲ್ಲ ಗಟ್ಟಿ ಆದ್ರೆ ಮಾತ್ರ ಮುಖ್ಯಮಂತ್ರಿ ಅವರು ವಿಜೇಂದ್ರಣ್ಣ ಆಗ್ತಾರೆ, ಎಲ್ಲಿದ್ರೆ ಆಗುದಿಲ್ಲ. ರಾಜ್ಯ ಮಟ್ಟದಲ್ಲಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬಾರ್ದು. ಆಕ್ರೋಶ ಅಂದ್ರೆ ಆಕ್ರೋಶ ಭರಿತರಾಗಿರ್ಬೇಕು. ಚಾಲೆಂಜ್ ಆಗಿ ನಾವು ಸ್ವೀಕಾರ ಮಾಡಬೇಕು. ನಾವು ಸುಮ್ಮನೆ ಇವತ್ತು ಬಂದಿಲ್ಲ. ನಾವು ಮುಂದಿನ ದಿವಸದಲ್ಲಿ ರಾಜ್ಯದಲ್ಲಿ ನಾವು ಬಿಜೆಪಿ ಸರ್ಕಾರ ತಂದೇ ತರ್ತೇವೆ ಅಂತ ಕಾರ್ಯಕರ್ತರು ಇವತ್ತಿಂದ ಪ್ರಮಾಣ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಸೀಟನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ಕೊಡುಗೆ ಅಂತ ಇವತ್ತು ಹೇಳ್ತಾ ಇದ್ದೇವೆ. 6 ಸೀಟು ಬಿಜೆಪಿ ಬರ್ತಾ ಇದೆ. ಯಲ್ಲಾಪುರದಲ್ಲಿ ಅತಂತ್ರರಾಗಿದ್ದಾರೆ ಪಾಪ ಕಾರ್ಯಕರ್ತರು. ಆದ್ರೆ ಮಂಡಲದ ಅಧ್ಯಕ್ಷರು ಹೆದರ್ಲಿಲ್ಲ, ಜಿಲ್ಲಾ ಅಧ್ಯಕ್ಷರು ಹೆದರ್ಲಿಲ್ಲ. ಯಾವುದೇ ಕಾರಣಕ್ಕೂ ಯಲ್ಲಾಪುರ ಮುಂಡ್ಗಡೆ
ಉತ್ತರ ಹೇಳ್ಬೇಕು. ಬಂಧುಗಳೇ, ಹೆಚ್ಚಿನದಾಗಿ ಯಾರು ನಾವು ಮಾತಾಡುವುದಿಲ್ಲ. ರಾಜ್ಯಾಧ್ಯಕ್ಷರು ಮಾತಾಡಬೇಕಾಗಿದೆ. ಇವತ್ತು ಹೋದ ನಂತರ ಈ ಜನಾಕ್ರೋಶ ಜನರಿಗೆ ತಿಳಿಸುವಂತ ಜನಾಕ್ರೋಶ ಆಗಿರ್ಬೇಕು. ಇದು ನಮ್ಮ ಕಾರ್ಯಕರ್ತರಿಗಷ್ಟೇ ಅಲ್ಲ, ಜನರಿಗೆ ತಿಳಿಸಿದ್ರೆ ಮಾತ್ರ ಇವತ್ತಿನ ಹೋರಾಟದ ಏನು ಅಂತ ಅಗತ್ಯ ಅಂತ ಜನರಿಗೆ ಗೊತ್ತಾಗಬೇಕು. ಬಂಧುಗಳೇ, ಒಂದೇ ಹೇಳ್ತಾ ಇದ್ದೇನೆ, ಬೆಲೆ ಏರಿಕೆ ಇದು ಸಾಮಾನ್ಯವಾಗಿದ್ದಲ್ಲ. ಹಿಂದೆ ಕೊರೋನಾ ಬಂದಾಗ ಜನರಿಗೆ ನಾವು ಸ್ಪರ್ಶ ಮಾಡ್ತಾ ಇರ್ಲಿಲ್ಲ ಹೆದರಿಕೆಯಿಂದ. ಯಾರಿಗೊಬ್ರು ಸ್ಪರ್ಶ ಮಾಡಿದ್ರೆ ನಾವು ಸಾಯ್ತೇವೇನೋ ಅನ್ಕೊಳ್ತಿದ್ರು. ಇವತ್ತು ಹಬ್ಬ ಹರಿದಿನಗಳು ಬಂದ್ರೆ ಅಂಗಡಿಗೆ ಹೋಗ್ಲಿಕ್ಕೂ ಕೂಡ ಜನ ಎದುರ್ತಾ ಇದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆಯಿಂದ ಜನ ಬಡಬಗ್ಗರು ತತ್ತರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕಂದ್ರೆ ನಾವೇನ್ ಮಾಡ್ಬೇಕು? ಹಿಂದೆ ಕ್ವಿಟ್ ಇಂಡಿಯಾ ಚಳವಳಿ ನಮ್ಗೆ ಗೊತ್ತಿದೆ. ಭಾರತ ದೇಶದಿಂದ ಬ್ರಿಟಿಷರು ತೊಲಗಬೇಕಂತ ಆಂದೋಲನ ಶುರು ಆಗಿತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ತೊಲಗಿಸಲು ನಾವೆಲ್ಲರೂ ಆಂದೋಲನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ, ನೆರೆದಿರುವಂತ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ರಾಜ್ಯಾಧ್ಯಕ್ಷರಲ್ಲಿ ಒಂದು ವಿನಂತಿ. ನಮ್ಮ ಯಡಿಯೂರಪ್ಪಜಿಯವರು ಇರಬೇಕಾದ್ರೆ ಉತ್ತರ ಕನ್ನಡ ಜಿಲ್ಲೆ ಇದು ಗಡಿಭಾಗ ಆಗಿರ್ತಾ ಇರೋದ್ರಿಂದ ಸರ್ ಬಹಳ ಅಗತ್ಯ. ಮುಂದಿನ ದಿವಸದಲ್ಲಿ ಅಧಿಕಾರ ಗ್ಯಾರಂಟಿ ಬಂದೇ ಬರ್ತದೆ. ತಾವು ಕೂಡ ಒಂದು ರಾಜ್ಯದ, ನಾನು ಗೊತ್ತಿಲ್ಲ, ಆದ್ರೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿವಸದಲ್ಲಿ ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು. ಪಕ್ಷಾಭಿಮಾನದ ಕಿಚ್ಚನ್ನು ಹೊತ್ತಿಸಿದಂತಹ ಶ್ರೀಮತಿ ರೂಪಾಲಿ ನಾಯ್ಕರವರಿಗೆ ಧನ್ಯವಾದಗಳು. ಈಗ ನಮ್ಮ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ